हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दर गुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः ता नमस्ते गुरुर्मम। हरिः ओम्। श्रीशाः पाहि। अनंतकोटि ब्रह्मांड नायक रमा ब्रह्म रुद्र इंद्रादिवन्द्य भक्तवत्सला पवरोग वैद्य शरणागत वज्र पंजर आपद्बान्धवानाथ बंधो निमित्त बंधो पतित पावन महारोग निवारण महादुरित निवारण महाभय निवारण महाबंध विमोचना भयकृदय विनाशना कृपावारिधि देवदेवोत्तम देवशिखामणि कपट नाटक सूत्रधारा नित्यरुल नित्यान सच्च संकल्प मुक्ता मुक्त नियामक मोक्षधरा सुवैकुंठपति वैकुंठ विहारी त्रिधाम सुगुणवर्जित जगज्जन्मादि कारण जगत्पते जगदत्यंत भिन्ना जगदीशा जगदुद्धारा जगत्स्वामी जगद्विलक्षण जगन्नाथ विश्वकुटुंबी विराट मूर्ति हे मंगलांगा हे शुभांगा परम मंगल मूर्ति कोमलांगा नीलमेघ श्यामा इंदुवदन बहु सुंदर इंदिरा वंदित चरण वृकोदर मंजा केशवादिरूपा जादिरूपा विश्वादिरूपा आत्मादिरूपा निरुद्धादिरूपा अन्नमयादिरूपा अनेकमंत प्रतिपाद्या सर्वसारभोक्ता 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 ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 53ನೇ ಗದ್ಯ ಸರ್ವಸಾರಭೋಕ್ತಾ. ಸರ್ವಸಾರಭೋಕ್ತಾ ಅಂದರೇನು ಅಂತ ಮೊದಲಿಗೆ ನಾವು ಪ್ರಶ್ನೆ ಹಾಕೊಳ್ಬೇಕು. ನಮಗೆ ಮೊದಲೇ ತಿಳಿದಂತೆ ಇದು ಭಗವಂತನ ನಾಮಧೇಯವಾಗಿದೆ. ಸರ್ವಸಾರಭೋಕ್ತಾ ಭಗವಂತ ನಾಮಧೇಯ ಹೇಗಾಯಿತು ಅನ್ನೋ ವಿಶೇಷ ಚಿಂತನೆ ಮಾಡಿ ನಾವು ತಿಳ್ಕೊಳ್ಬೇಕು. ಹೊರಗಡೆ ನಾವು ತಿಳಿದಂತೆ ಸರ್ವಸಾರಭೋಕ್ತ ಅಂದ್ರೆ ಎಲ್ಲವನ್ನು ತಿಂದವನು ಹೊಟ್ಟೆ ಬಾಕ ಅನ್ನೋದೇ ಒಂದು ಹೆಸರೇನು. ಇಲ್ಲಿ ಸರ್ವಸಾರಭೋಕ್ತ ಅಂದ್ರೆ ಎಲ್ಲವನ್ನು ತಿನ್ನತಕ್ಕಂಥವನು ಅವನ ಹೆಸರು ಅಂತ ಆಗತ್ತೇನು ಭಗವಂತನಿಗೆ ಸರ್ವಸಾರಭೋಕ್ತ. ಆದ್ದರಿಂದ ಸರ್ವಸಾರಭೋಕ್ತ ಅಂದ್ರೆ ಏನು ಅನ್ನೋದನ್ನ ನಾವು ಪ್ರಶ್ನಾರ್ಥಕವಾಗಿ ಹಾಕಿಕೊಂಡಾಗ ಪುರಂದರದಾಸರು ಅದಕ್ಕೆ ಉತ್ತರವನ್ನು ನಮ್ಮ ಮನಸ್ಸಿನಲ್ಲಿ ಕೊಡ್ತಾರೆ. ನಮ್ಮ ಪ್ರಶ್ನೆನೇ ಹುಟ್ಟಲಿಲ್ಲ ಅಂದ್ರೆ ಉತ್ತರ ಹೇಗೆ ಸಿಗುತ್ತೆ? ಉತ್ತರ ಯಾರು ಕೊಡುತ್ತಾರೆ? ಆದ್ರಿಂದ ಪ್ರಶ್ನೆ ನಿಮ್ಮದು, ಉತ್ತರ ದಾಸಾರ್ಯರು ಪುರಂದರದಾಸರದು. ಅವರ ಅಂತರ್ಯಾಮೆ ಭಗವಂತನದು. ಹೇಗೆ ಭಗವಂತನ ಹೆಸರೇ ನಾವು ಹೇಳ್ತಾ ಇದ್ದಾಗ ನಿನ್ನ ಹೆಸರು ಹೇಗಪ್ಪ ಹೀಗೆ ಬಂತು ಅಂತ ಕೇಳಿದಾಗ ಭಗವಂತನೇ ಹೇಳಬೇಕಲ್ಲ, ಅವ್ರು ನೇರವಾಗಿ ಹೇಳವಿಲ್ಲ, ದಾಸರ ಮೂಲಕ ಹೇಳಿಸುತ್ತಾರೆ. ಈಗ ಚಿಂತಿಸೋಣ ನೋಡಿ. ಸರ್ವ ಸಾರ ಭೋಕ್ತ ಅಂತ ನಮಗೆ 3 ಪದಗಳಿದೆ. ಸರ್ವ ಅಂದ್ರೆ ಏನು? ನಮ್ಮ ತಿಳುವಳಿಕೆಗೆ ಸರ್ವ ಅಂದ್ರೆ ಏನು? ಸರ್ವ ಜೀವರು ಮಾಡುವ ನಿತ್ಯ ಕರ್ಮಗಳು. ಯಾಕೆ ಸರ್ವ ಅನ್ನೋದು ಕರ್ಮಕ್ಕೆ ನಾವು ಹೊಂದಿಸ್ಕೋಬೇಕು? ನ ಕಶ್ಚಿತ್ ಕ್ಷಣಮಪಿ ತಿಷ್ಠನ್ ಅಕರ್ಮಕೃತ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಯಾವುದೇ ಜೀವರು ಒಂದು ಕ್ಷಣವೂ ಒಂದು ಕರ್ಮ ಇಲ್ಲದೆ ಇದ್ದಾರೆ ಅಂತ ಗುರುತಿಸೋಕೆ ಸಾಧ್ಯವಿಲ್ಲ. ಜೀವರಿದ್ದಾರೆ ಅಂದ್ರೆ ಅವರು ಏನೋ ಒಂದು ಆಕ್ಟಿವಿಟೀಸ್ ಕರ್ಮದಲ್ಲಿ ತೊಡಗಿರಲೇಬೇಕು.
ಅದು ಮಾನಸಿಕ ವಾಚನಿಕ ಕಾಯಿಕ ಇರ್ಬೋದು, ಅದರ ಬೇರೆ ಚಿಂತನೆ. ಆದರೆ ಸರ್ವರು ಕರ್ಮಾಸಕ್ತರಾಗಿರುತ್ತಾರೆ, ಕರ್ಮ ಮಾಡ್ತಾ ಇರ್ತಾರೆ. ಅದರಿಂದ ಸರ್ವ ಎಂಬತಕ್ಕಂಥದ್ದು ಎಲ್ಲ ಕರ್ಮಗಳಿಗೆ ನಾವು ಹಚ್ಚಿಸಿಕೊಳ್ಳುತ್ತೇವೆ. ಅಂದರೆ ಆಯಾ ಕರ್ಮದಿಂದ ಅನುಸಂಧಾನ ರೀತ್ಯ ಉಂಟಾಗುವ ಫಲಗಳು. ಯಾಕೆ ಸಾರ ಅಂತಿರೋದ್ರಿಂದ ಅದರ ಕರ್ಮದ ಉಂಟಾಗುವ ಫಲಗಳೇನು? ಅದೇ ಸಾರ, ಕರ್ಮದ ಸಾರ. ಸಾರ ಉಂಟಾದ ಮೇಲೆ ಅಭೋಕ್ತ, ಅದನ್ನು ಯಾರು ಭೋಗಿಸುತ್ತಾರೆ, ತಿನ್ನುತ್ತಾರೆ, ಉಪಯೋಗಿಸಿಕೊಳ್ಳುತ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲಿ ಭಗವಂತ ಎಂಬತಕ್ಕಂಥ ಪುರಂದಾಸರು ಹೇಳಿದ್ದಾರೆ. ಆದರೆ ಜೀವನ ಕರ್ಮ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಭಗವಂತನಿಗೂ ಜೀವನಿಗೂ ಏನು ಸಂಬಂಧ ಬಂತು? ಜೀವರಾದರೆ ಅವರಿಗೆ ಹಸಿವೆ ಇದೆ, ತಿಂತಾ ಇರ್ತಾರೆ. ಭಗವಂತನಿಗೆ ಹಸಿವೆ ಇಲ್ವಲ್ಲ, ಅವನು ಹೇಗೆ ತಿಂತಾನೆ ಅನ್ನೋದು ಈ ಪ್ರಶ್ನೆ ನಮಗೆ ಸುತ್ತುಕೊಳ್ಳುತ್ತೆ. ಇದಕ್ಕೆಲ್ಲ ದಾಸರು ಉತ್ತರವನ್ನು ಕೊಡುತ್ತಾರೆ. ನೋಡಿ, ಜೀವರು ಒಳ್ಳೆ ಕರ್ಮವನ್ನು ಮಾಡ್ತಾರೆ, ದುಷ್ಟ ಕರ್ಮವನ್ನು ಮಾಡ್ತಾರೆ. ಇದು ಹಿತ ರೂಪ ಇರುತ್ತೆ ಮತ್ತು ಅಹಿತ ರೂಪದಲ್ಲಿ, ಕ್ರಿಯೆ ಸಂಕಲ್ಪ ರೂಪದಲ್ಲಿಯೂ ಇರುತ್ತೆ. ಕರ್ಮಕ್ಕೆ ನೆರವಾದ ಕರ್ಣಗಳು ಅದರ ಸಂಬಂಧದಲ್ಲೂ ನಡೆಯುತ್ತೆ. ಇಷ್ಟವಿಲ್ಲದಿದ್ದರೂ ದುಷ್ಟ ಕರ್ಮಗಳು ನಡೆಯುತ್ತೆ, ಇಷ್ಟಪಟ್ಟರೂ ಹಿತ ಕರ್ಮಗಳು ನಡೆಯೋದಿಲ್ಲ. ಇದೆಲ್ಲ ಈಶ್ವರ ಅಧೀನವಾಗಿದೆ. ನೋಡಿ, ಕರ್ಮ ಅಂತ ಹೇಳಿದ ಕೂಡಲೇ ನಮ್ಮ ಅನ್ಕೊಂಡಿದ್ದೆಲ್ಲ ಆಗತ್ತೇನು? ಆಗಲ್ಲ. ಯಾವಾಗ ಅನ್ಕೊಳ್ಳಿಲ್ಲ ಅದು ಆಗದೆ ಇರುತ್ತೇನು? ಅದು ಹಾಗೆ ಆಗತ್ತೆ. ಹಾಗಾದ್ರೆ ಕರ್ಮಕ್ಕೂ ಜೀವನಿಗೂ ನಿಕಟವಾದ ಸಂಬಂಧ ಇದ್ರೂ ಯಾವ ಕರ್ಮವೂ ಜೀವನ ಅಪೇಕ್ಷೆಯಿಂದ ನಡೀತಾ ಇಲ್ಲ. ಆದ್ರಿಂದ ಈ ಕರ್ಮದ ಸ್ವಾಮಿ, ಕರ್ಮವನ್ನು ನಡೆಸ್ತಾ ಇರೋನು ಯಾರು? ಜೀವರಲ್ಲ, ಮತ್ತಾರು? ಭಗವಂತ. ಏಕೆಂದರೆ ಜಡಕ್ಕೆ ಪ್ರವೃತ್ತಿಯೇ ಇಲ್ಲ, ಅದೇನು ನಡೆಸುತ್ತೆ? ಆದ್ದರಿಂದ ಜೀವರು ನಡೆಸುತ್ತಿಲ್ಲ. ಆದ್ರಿಂದ ಇರೋರು ಇಬ್ಬರಲ್ಲಿ ಯಾರು ಕೆಲಸ ಮಾಡುತ್ತಾರೆ ಅಂದರೆ ಭಗವಂತನೇ. ಜೀವರಿಗೆ ಸಾಧ್ಯವಿಲ್ಲ, ಜಡಕ್ಕೆ ಯೋಗ್ಯತೆ ಇಲ್ಲ, ಉಳಿದವನು ಭಗವಂತನೇ ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಏನಾಯಿತು? ಸರ್ವ ಕರ್ಮ ನಡೆಸ್ತಕ್ಕಂಥವನು ಕಾರಕ ಭಗವಂತ ಅಂತ ಹೆಸರಾಯಿತು. ಅವನ ಹೆಸರೇ ಏನಾಯಿತು? ಸರ್ವಕರ್ಮ ಕಾರಕ. ಸರ್ವಕರ್ಮ ಕಾರಕ ಆದ್ರಿಂದ ಸರ್ವಕರ್ಮ ಸಾರಭೋಕ್ತ ಅಂತಲೂ ಅವನ ಹೆಸರಾಗುತ್ತದೆ. ಎಲ್ಲ ಕರ್ಮಗಳಿಗೂ ಫಲಾಕ್ಲುಪ್ತ ಆಗಿರುತ್ತೆ. ಜೀವರಿಗೆ ಸಂದಾಯವಾದ ದುಷ್ಟ ಕರ್ಮಗಳನ್ನು ನೆರವೇರಿಸುವಂತೆ ಭಗವಂತನನ್ನು ಪ್ರಾರ್ಥಿಸುವುದು ಸಮರ್ಪಣ ವಿಧಿ. ಅಂತೆಯೇ ಜೀವರಿಗೆ ಸಂದಾಯವಾದ ಶುಭ ಫಲಗಳನ್ನು ಅಂತರ್ಯಾಮಿಗೆ ಸಮರ್ಪಿಸುವುದು ಸಾತ್ವಿಕ ಜೀವರ ನಡಿಗೆ. ಈಗ ಭಗವಂತ ಅವನಿಗೆ ಕರ್ಮದಿಂದ ಏನು ಬೇಕಿಲ್ಲ, ಆದರೆ ಕರ್ಮವನ್ನು ನಡೀತಾ ಇದೆ. ಇದರ್ಥ ಏನು? ಕರ್ಮ ನಡೆಸೋನು ಭಗವಂತ, ಅದರ ಫಲಾಫಲಗಳು ತನಗಲ್ಲ, ಜೀವರಿಗೆ ಸಲುವಾಗಿ. ಜೀವರು ತಮಗಲ್ಲದ, ತಮ್ಮ ಶಕ್ತಿ ಇಲ್ಲದ ಕರ್ಮ ಮಾಡಿದ್ರಿಂದ ಫಲ ಉಂಟಾಗುತ್ತೆ. ಯಾವುದು? ಪುಣ್ಯ ಅಥವಾ ಪಾಪ, ಹಿತ ಅಹಿತ. ಇದನ್ನು ಜೀವರು ಏನ್ ಮಾಡ್ತಾರೆ? ಭಗವಂತನಿಗೆ ಸಮರ್ಪಿಸುತ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಈ ಕರ್ಮಗಳೆಲ್ಲ ನಡೆಸುವವನು ಭಗವಂತ ಅಂತ ಜ್ಞಾನಿಗಳು ತಿಳ್ಕೊಂಡು ಅವನಿಗೆ ಅರ್ಪಣೆ ಮಾಡ್ತಾರೆ. ಆಗ ಅರ್ಪಣೆ ಮಾಡಿದಾಗ ಅವನೇನ್ ಮಾಡಬೇಕು? ಅದನ್ನು ಅವನು ಭೋಗಿಸಬೇಕು, ಅದನ್ನು ಉಪಯೋಗಿಸಬೇಕು, ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದರೆ ಸಾಧ್ಯ, ಇಲ್ಲದಿದ್ದರೆ ಒಂದು ಪದಾರ್ಥಕ್ಕೆ ದೇವರಿಗೆ ತಗೊಂಡು ಹೋಗಿ ಎಲ್ಲ ಅರಿಶಿನ ಕುಂಕುಮವನ್ನು ನಾವು ಹಾಕ್ತಾ ಹೋದರೆ ಭಗವಂತ ಸ್ವೀಕಾರ ಮಾಡಿದ್ರೆ ಇಲ್ಲಿರುತ್ತೆ ರಾಶಿ ರಾಶಿಯಾಗಿ ದೇವಸ್ಥಾನದ ಹಿಂದೆ ಬೆಟ್ಟದಂತೆ ಬೆಳೆಯುತ್ತೆ. ಹೂಗಳು ಒಂದು ದೇವರಿಗೆ ಅರ್ಪಿಸಿ ದೇವರು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಅದ್ರ ಪಕ್ಕದಲ್ಲಿ ರಾಶಿ ರಾಶಿ ಬೆಳೀತಾ ಹೋಗುತ್ತೆ. 1 ವರ್ಷ 2 ವರ್ಷ ಬಿಟ್ಟ ಮೇಲೆ ನಾವು ರಾಶಿಯಾಗಿ ನಾವು ಅರ್ಪಿಸಿದ ಹೂವುಗಳು, ಅರಿಶಿನ ಕುಂಕುಮ ಮತ್ತು ಇತರ ಪದಾರ್ಥಗಳೇ ನಾವು ಎಲ್ಲ ಕಡೆ
ನೋಡ್ತಾ ಇದ್ದೀವಿ. ಯಾಕೆ? ಅರ್ಪಿಸಿದ್ದು ನಮ್ದಾಯಿತು, ಸ್ವೀಕಾರ ಮಾಡಿದ್ದು ಯಾರಿಗೂ ತಿಳಿತಾ ಇಲ್ಲ. ಪದಾರ್ಥವಾಗಿ ಉಳಿತಾ ಇದೆ. ಅದು ಏನಾಗಿದೆ? ಅನಿಷ್ಟ ರೂಪದಲ್ಲಿ, ಅಂದರೆ ಕೊಳಕು ರೂಪದಲ್ಲಿ ದೇವಸ್ಥಾನದ ಅಕ್ಕಪಕ್ಕಗಳಲ್ಲಿ ಆ ಪ್ರದೇಶವನ್ನೇ ಅಶುದ್ಧ ಮಾಡ್ತಾ ಇದೆ. ಹಾಗೆ ಪ್ರತಿಯೊಬ್ಬರು ಮಾಡತಕ್ಕಂಥ ಕರ್ಮಗಳಲ್ಲಿ ಸಾರ ಮತ್ತು ಅಸಾರ ಅಂತಿದೆ. ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಏನ್ ಮಾಡಬೇಕು? ಅವನು ಸ್ವೀಕಾರ ಮಾಡ್ತಾನೋ ಇಲ್ವೋ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಅದಕ್ಕೆ ಉತ್ತರ ಕೊಡೋಕ್ಕೋಸ್ಕರವಾಗಿ ಪುರಂದಾಸರು ಅವನ ಹೆಸರನ್ನ ಸರ್ವಸಾರ ಭೋಕ್ತ ಅಂತ ಹೇಳಿದ್ದಾರೆ. ಇದರ ಚಿಂತನೆಯನ್ನು ನಾವು ಉಪನಿಷತ್ತುಗಳ ಮೂಲಕ ತಿಳಿಯಬೇಕು. ಯಾಕಂದ್ರೆ ಭಗವಂತ ದಾಸರಾಯರ ಒಂದೊಂದು ಪ್ರತಿ ವಚನಗಳು ಏನು ಉಪನಿಷತ್ ವಾಕ್ಯವೇ ಆಗಿದೆ. ಅವರ ಮನಸ್ಸಿಗೆ ಬಂದಿದ್ದು ಯಾವುದನ್ನು ಹೇಳುವುದಿಲ್ಲ. ಅವರು ನುಡಿದ ವಾಕ್ಯಗಳೆಲ್ಲ ಉಪನಿಷತ್ ವಾಕ್ಯಗಳೇ. ಈಗ ಮೊಟ್ಟ ಮೊದಲಿಗೆ ನಾವು ಈಶಾವಾಸ್ಯ ಉಪನಿಷತ್ ನಾವು ತಗೊಂಡಾಗ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ ತೇನ ತ್ಯಕ್ತ್ವೇನ ಭುಂಜೀತಾಃ ಮಾಗೃದಾ ಕಸಚಿದ್ದನಂ. ಇದು ಮೊಟ್ಟ ಮೊದಲನೆಯ ಮಂತ್ರ ಈಶಾವಾಸ್ಯ ಉಪನಿಷತ್ತಿನಲ್ಲಿದೆ. ಇದರ್ಥ ಏನು ಹೇಳ್ತಾ ಇದೆ? ಇಡೀ ಜಗತ್ತು ಭಗವನ್ಮಯವಾಗಿದೆ, ಭಗವಂತನಿದ್ದಾನೆ. ಅಂದರೆ ಇಲ್ಲಿ ಇರತಕ್ಕಂಥ ಪ್ರತಿಯೊಂದು ಪದಾರ್ಥಗಳು, ನಾವು ತಿನ್ನತಕ್ಕಂಥ ಪದಾರ್ಥಗಳು, ನೋಡತಕ್ಕಂಥ ಪದಾರ್ಥಗಳು, ಉಪಯೋಗಿಸಿಕೊಂಡಂಥ ಪದಾರ್ಥಗಳು ಎಲ್ಲವನ್ನು ಭಗವಂತ ಉಪಯೋಗಿಸುತ್ತಾನೆ. ನಂತರವೇ ನಮಗೆ ಕೊಡ್ತಾನೆ. ತೇನ ತೆಕ್ತೇನ, ಅವನು ಕೊಟ್ಟಿದ್ದನ್ನ ನೀನು ತಿಂದುಕೊಂಡು ಸುಖವಾಗಿರು ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಾರೆ. ಯಾವ ಈ ಉಪನಿಷತ್ ಪುರುಷ ಈಶಾವಾಸ ಉಪನಿಷತ್ತಲ್ಲಿ. ಅಂದರೆ ಏನರ್ಥ? ಈಶಸ್ಯ ಆವಾಸ ಯೋಗ್ಯಂ ಈಶಾವಾಸ್ಯಂ, ಈಶನ ಇರಲಿಕ್ಕೆ ಯೋಗ್ಯವಾದದ್ದು ಈಶಾವಾಸ್ಯ ಅಂತ ಹೆಸರು. ಅದು ಈ ಪೃಥ್ವಿ. ತೇನ ಈಶೇನ ತ್ಯಕ್ತೇನ ದತ್ತೇನ ಭುಂಜೀತಃ. ಅವನಿಗೆ ಇಲ್ಲಿ ಎಲ್ಲ ಕಡೆ ಸ್ವಾಮಿ ಪ್ರಭು. ಆದ್ದರಿಂದ ಅವನು ಏನು ಕೊಡ್ತಾನೆ ಅದನ್ನ ನೀನು ಸ್ವೀಕಾರ ಮಾಡಿ, ನೀನು ಅದನ್ನ ಭೋಕ್ತವನ್ನು ಮಾಡಬೇಕು, ತಿನ್ನಬೇಕು, ಉಪಯೋಗಿಸಿಕೊಳ್ಳಬೇಕು. ಯಾಕೆ? ನಮಗೆ ಚಳಿ ಆಗ್ತಾ ಇದೆ, ನೀವು ರಗ್ ಕೊಡದೆ ಯಾವುದೋ ಒಂದು ಶಾಲ್ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಅಂತೆಲ್ಲ ಕೇಳಕ್ಕೆ ನಮ್ಗೆ ಏನಾದರೂ ಶಕ್ತಿ ಇದೆಯೇನು, ಅರ್ಹತೆ ಇದೆಯೇನು ಅಂತ ಕೇಳಿದ್ರೆ, ಸ್ವತಃ ಪ್ರವೃತ್ತಿ ಅಶಕ್ಯತ್ವಾತ್ ಈಶಃ ನಾಣ್ಯಮಿದಂ ಜಗತ್. ಯಾವ ಜೀವರಲ್ಲೂ ಒಂದು ಉಸಿರಾಡತಕ್ಕಂಥ ಶಕ್ತಿಯೂ ಇಲ್ಲ. ಉಸಿರಾಡುವ ಶಕ್ತಿಯೇ ಇಲ್ಲ ಅಂದ್ರೆ ನೀರು ಕೊಡಿ, ತೊಟ್ಟು ನೀರು ಕೊಡಿ, ಒಂದು ಅಗಳು ಕೊಡಿ, ಒಂದು ವಸ್ತ್ರ ಕೊಡಿ, ಅಸ್ತ್ರ ಕೊಡಿ, ದೀಪ ಕೊಡಿ, ಕೋಲು ಕೊಡಿ, ಮನೆ ಕೊಡಿ ಕೇಳಕ್ಕೆ ಯಾವ ಮುಖವಿದೆ, ಯಾವ ನಾಲಿಗೆ ಇದೆ, ಯಾವ ಧೈರ್ಯವಿದೆ, ಯಾವ ಅರ್ಹತೆ ಉಂಟು? ಉಸಿರಾಡುವ ಅರ್ಹತೆಯೇ ಇಲ್ಲದವರಿಗೆ ಇನ್ನು ಏನನ್ನು ಕೇಳುವ ಅರ್ಹತೆ ಉಂಟು? ಯಾವ ಅರ್ಹತೆಯೂ ಇಲ್ಲ. ಯಾಕೆ ಅಂದರೆ ಸ್ವತಃ ಪ್ರವೃತ್ತಿ ಅಶಕ್ಯತ್ವಾತ್. ಭಗವಂತ ಕೈ ಬಿಟ್ಟಾಗ ಜೀವ ಜಡದಂತೆ. ಕಲ್ಲು ಬಣ್ಣಗಳು ನಾವು ಇಟ್ಟಲ್ಲಿಗೆ 100 ವರ್ಷ ತಿರುಗಿ ಬಂದರೂ ಅಲ್ಲೇ ಬಿದ್ದಿರುತ್ತೆ ಹೊರತು, ಅದಕ್ಕೆ ಗಾಳಿ ಬಂತು ಪಕ್ಕಕ್ಕೆ ಸೇರಿಯೋಣ, ಮಳೆ ಬಂತು ಮೇಲೆ ಹೋಗೋಣ, ಬಿಸಿಲು ಬಂತು ಛತ್ರಿ ಹಿಡ್ಕೊಳ್ಳೋಣ ಅಂತೇನೋ ಅನಿಸುತ್ತೇನು? ಯಾಕೆ? ಅದಕ್ಕೆ ಶಕ್ತಿನೇ ಇಲ್ಲ. ನಮಗೆ ಕಲ್ಲಿನಲ್ಲಿ ಗೊತ್ತಾಗತ್ತೆ, ಮರದಲ್ಲಿ ಗೊತ್ತಾಗತ್ತೆ, ನಮ್ಮಲ್ಲಿ ಗೊತ್ತಾಗಲ್ಲ. ಏಕೆ? ನಾವು ಸ್ವಾತಂತ್ರ್ಯವನ್ನು ಆರೋಪ ಮಾಡಿಕೊಂಡಿದ್ದೇವೆ. ನಾನು ನನ್ನಿಂದಲೇ ಬದುಕ್ತಾ ಇದ್ದೇನೆ, ನನ್ನ ಸುಖ ದುಃಖ
ಹಿತಾಹಿತಗಳು ನಾನೇ ನೋಡ್ಕೊತಾ ಇದ್ದೇನೆ. ನನ್ನನ್ನು ನಾನೇ ಸಂಪಾದನೆ ಮಾಡ್ಕೊಳ್ತಾ ಇದ್ದೇನೆ. ನಾನೇ ದುಡಿತಾ ಇದ್ದೇನೆ. ಆ ದುಡಿತದಿಂದಲೇ ನಾನು ದೊಡ್ಡ ಮನೆಯನ್ನು ಕಟ್ಟಿಕೊಂಡು ನನಗೆ ಬೇಕಾದ ಪದಾರ್ಥ ತಿಂತಾ ಇದ್ದೇನೆ ಅಂತ ಹೇಳಿ ಇದು ಬ್ರಹ್ಮಲೋಕದಲ್ಲೇ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾಕೆ ಇಷ್ಟೆಲ್ಲ ಕಟ್ಟಿಕೊಂಡಿದ್ದವನು ನಾಳೆ ದಿನ ಈ ಬಿಟ್ಟು ಹೋಗಿವೆ ಯಾಕಪ್ಪ? ಎಷ್ಟು ದಿನ ಕಟ್ಕೊಂಡಿರ್ತೀಯಪ್ಪ? ನೀನು ನಾಳೆ ಬಿಟ್ಟು ಹೋಗುವ ನಂಬಿಕೆ ನಿಂಗಿದ್ರೆ ಇವತ್ತು ಕಟ್ಟಿಕೊಳ್ಳುವ ಚಿಂತನೆ ಆದ್ರೆ ನಿಂಗೆ ಯಾಕೆ ಬರ್ತಿತ್ತು? ಬರ್ತಾ ಇರಲಿಲ್ಲ. ನೀನು ಅನ್ಕೊಂಡಿದ್ದೇನು ಶಾಶ್ವತವಾಗಿ ನಾವು ಇಲ್ಲಿರ್ತೀವಿ ಅಂತ ಹೇಳಿ. ಯಾರೂ ಶಾಶ್ವತವಲ್ಲ. ಇದು ನಮ್ಮ ಕಣ್ಣೆದುರಿಗೆ ಇವತ್ತು ಬರೋದಿಲ್ಲ. ನಮ್ಮ ಅಂತ್ಯ ದಿನದಲ್ಲಿ ಅರಿವಾಗತ್ತೆ. ಅಷ್ಟೊತ್ತಿಗೆ ನಾವೆಲ್ಲವೂ ಭ್ರಮೆಯಲ್ಲಿ, ಆರೋಪದ ಸ್ವಾತಂತ್ರ್ಯದಲ್ಲಿ ಮಾಡಬಾರದ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿರ್ತೇವೆ, ಮಾಡ್ತಾನೆ ಇರ್ತೇವೆ. ಇದಕ್ಕೆಲ್ಲ ಮುಖ್ಯವಾಗಿ ತಾತ್ಪರ್ಯ ಏನಪ್ಪ ಅಂದ್ರೆ, ಸ್ವತಃ ಪ್ರವೃತ್ತಿ ಅಶಕ್ಯತ್ವ. ನಾವೇ ಅಲುಗಾಡಲು ನಮಗೆ ಸಾಮರ್ಥ್ಯವಿಲ್ಲ. ಪ್ರವೃತ್ತಿಯೇ ಪ್ರಕೃತಿಗಂ ಯಸ್ಮಾತ್ ಪ್ರಕೃತಿಶ್ಚ. ಪ್ರಕೃತಿಗೂ ಸಹ ಇದೆಲ್ಲವೂ ಪ್ರಕೃತಿ ಅಂತ ನಾವು ಕೆಲವರು ಹೇಳ್ತೀವಿ. ನಾವು ಹೇಳೋದು ನಾವು ಪ್ರಕೃತಿಯ ಭಾಗ. ಮರ, ಮಣ್ಣು, ಕಲ್ಲು, ನದಿ, ಬೆಟ್ಟ ಎಲ್ಲವೂ ಪ್ರಕೃತಿಯ ಭಾಗ. ಅದರಿಂದ ಮನುಷ್ಯನ ಪ್ರಕೃತಿಯ ಭಾಗ. ಪ್ರಕೃತಿ ತಂದೆ ಇರ್ತೇವೆ ಅಂದ್ರೆ ಆ ಪ್ರಕೃತಿಯು ಭಗವಂತನ ಅಧೀನ. ಕಾಡಿನಲ್ಲಿರತಕ್ಕಂಥ ಒಂದು ಕಪ್ಪೆ, ಒಂದು ವೃಕ್ಷ, ಒಂದು ಬೆಟ್ಟ, ಒಂದು ನದಿ ಎಲ್ಲವೂ ಭಗವಂತನ ಅಧೀನ. ಆದ್ದರಿಂದ ಪ್ರವೃತ್ತಿಯೇ ಹೌದು. ಏನು ಪ್ರವೃತ್ತಿ ಮಾಡಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಪ್ರಕೃತಿಗೂ ಯಾವ ಸಾಮರ್ಥ್ಯವೂ ಇರೋದಿಲ್ಲ. ತದಧೀನ ಪ್ರವೃತ್ತಿತ್ವಾತ್ ತದೀಯಂ ಸರ್ವಮೇವ ಯತ್. ಆದ್ದರಿಂದ ಪ್ರಕೃತಿಯಾಗಲಿ ಪುರುಷನಾಗಲಿ ಭಗವಂತನ ಅಧೀನವೇ. ಭಗವಂತನ ಅಧೀನ ಇರೋದ್ರಿಂದ ತದಧೀನ ಪ್ರವೃತ್ತತ್ವಾತ್ ತದೀಯಂ ಸರ್ವಮೇವ ಯತ್. ಅವನದೇ ಎಲ್ಲವೂ. ತದೀಯಂ, ತದೀಯ ಅಂದ್ರೇನು? ಎಲ್ಲವೂ ಅವನೇ. ಅವನೇ ಅಂದ್ರೆ ಏನರ್ಥ? ಅವನೇ ಆ ರೂಪ ಅಲ್ಲ. ಅವನ ಅಧೀನದಲ್ಲಿರ್ತಕ್ಕಂಥದ್ದು, ಅವನ ಸಾರ್ವಭೌಮತ್ವದಲ್ಲಿ ಇರತಕ್ಕಂಥದ್ದು. ಸರ್ವಮೇವ ಯತ್, ಎಲ್ಲವೂ ಅವನ ಅಧೀನ. ಅದನ್ನ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದಾಗ ನಮ್ಮ ಸರ್ವಸಾರ ಭೋಕ್ತಕ್ಕೂ ಇದು ಏನು ಸಂಬಂಧ ಬಂತು? ಈಗ ಮುಂದೆ ಬರುತ್ತೆ. ಏನು? ತದ್ದತ್ತೇನೈವ ಭುಂಜೀತಾಃ ಅಥೋ ನಾಣ್ಯಂ ಪ್ರಯಾಚಯೇತ್ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದ ವಾಕ್ಯದಲ್ಲಿ ಇರ್ತಕ್ಕಂಥದ್ದನ್ನು ಶ್ರೀಮದ್ ಆನಂದ ತೀರ್ಥ ತೋರಿಸ್ತಾ ಇದ್ದಾರೆ. ಈಶಾವಾಸ್ಯ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ, ಎಲ್ಲವೂ ಭಗವದ್ ಅಧೀನವಾಗಿದೆ. ಅವನು ನಮಗೆ ಏನು ಕೊಡ್ತಾನೆ ಅಂದೇನು? ಅವನು ಸ್ವೀಕಾರ ಮಾಡಿದ ಮೇಲೆ ಕೊಡ್ತಾನೆ ಅಂತ ಅರ್ಥ. ಅದನ್ನು ಪುರಂದಾಸರು ಗ್ಯಾಪ್ ಫಿಲಪ್ ಮಾಡ್ತಾ ಇದ್ದಾರೆ. ಸರ್ವಸಾರ ಭೋಕ್ತ, ತನಗೆ ಬೇಕಾದನ್ನು ತಾನು ಸ್ವೀಕಾರ ಮಾಡ್ತಾನೆ. ತನ್ನ ಪದಾರ್ಥವನ್ನು ತಾನು ತಿನ್ನೋದಕ್ಕೆ ಯಾನ್ ಕೇಳಬೇಕ್ರಿ? ಸ್ವತಂತ್ರ. ಆದ್ದರಿಂದ ಈ ಗುಣ ಯಾವ ಜೀವರಲ್ಲೂ ಇಲ್ಲ. ಆದ್ದರಿಂದ ಸರ್ವಸಾರ ಭೋಕ್ತ ಎಂಬತಕ್ಕಂಥ ನಾಮಧೇಯ ಭಗವಂತರದು ಮಾತ್ರ. ಹಾಗೆ ನಾವು ತಿಂತಾ ಇದೀವರಂದ್ರೆ ತದ್ದತ್ತೇನೈವ ಭುಂಜೀತ. ಅವನು ಭಿಕ್ಷಕನಂತೆ ಕೊಟ್ಟರೆ ಉಂಟು, ಇಲ್ಲರೆ ಇಲ್ಲ. ತದ್ದತ್ತೇನೈವ ಭುಂಜೀತ ಅಥೋ ನಾಣ್ಯಂ ಪ್ರಯಾಚಯೇತ್. ನನಗೆ ಯಾಚನೆ ಮಾಡಿದ್ರೆ, ಬೇಕು ಅಂತ ಅಂಬೆಗಾಲಿಟ್ರು ಅರಿಚಿಕೊಂಡ್ರು ಏನೂ ಕೆಲಸ ಆಗೋದಿಲ್ಲ. ಅವನು ಅನುಕಂಪ ತೋರಿ ನಮಗೆ ಕೊಟ್ರೆ ಉಂಟು, ಇಲ್ಲರೆ ಇಲ್ಲ. ಯಾವುದು? ಒಂದು ಉಸಿರಿಗೂ ಹೌದು, ಒಂದು ತೊಟ್ಟು ನೀರಿಗೂ ಹೌದು, ಒಂದು ಕಾಳು ಅಕ್ಕಿಗೂ ಹೌದು, ಒಂದು ಬಂದು ಜನರಿಗೂ ಹೌದು, ಒಂದು ಇರ್ತಕ್ಕಂಥ ಆಕಾಶಕ್ಕೂ ಹೌದು, ನಾವು ಕೊಳ್ತಿರ್ತಕ್ಕಂಥ ಭೂಮಿಗೂ ಹೌದು. ಪಂಚಭೂತಗಳೇ ಅವನ ಅಧೀನ ಅಂತ ಮೇಲೆ
ಎಲ್ಲ ಪಂಚಭೂತಗಳಿಂದ ಆದಂಥ ಪದಾರ್ಥಗಳ ಹೆಸರೇನು ಹೇಳಬೇಕೇನ್ರಿ? ಕೋಟಿ ಕೋಟಿ ಪದಾರ್ಥಗಳಿದೆ, ಇದೆಲ್ಲವೂ ಸೇರಿದ ಪಂಚಭೂತಗಳು ಅವನ ಅಧೀನ ಅಂತ ಹೇಳಿದ ಮೇಲೆ ನನ್ನ ಕಿಸೆಯಲ್ಲಿ ಇರ್ತಂತ ₹100 ಕೊಡ್ತಾರೇನೋ ಅಂತ ಹೇಳಿದ್ರೆ ಮೂರ್ಖತನದ ಪ್ರಶ್ನೆ ಆಗತ್ತೆ. ಎಲ್ಲ ಪದಾರ್ಥಗಳು ಪಂಚಭೂತದಲ್ಲಿ ಅಡಗಿದೆ. ಆ ಪಂಚಭೂತಗಳು ಭಗವಂತನ ಅಧೀನವಾಗಿದೆ. ನಾಣ್ಯಂ ಪ್ರಯಾಚಯತ್, ನೀನು ಹೋಗಿ ಎಲ್ಲಿ ಯಾಚನೆ ಮಾಡಿದ್ರು ಯಾರು ಏನು ಕೊಡಕ್ಕೆ ಶಕ್ತರಲ್ಲ, ಭಗವಂತನೇ ಶಕ್ತ. ಅವನೇನ್ ಮಾಡ್ತಾನೆ? ತೇನ ತಕ್ವೇನ ಪುಂಜೀತ, ಅವನು ಕೊಟ್ಟು ನೀ ತಿನ್ನು ಅಂದ್ರೆ ಅರ್ಥ. ಸರ್ವಸಾರ ಭೋಕ್ತ, ಭಗವಂತ ತನ್ನಗೆ ಬೇಕಾದದ್ದನ್ನು ತಾನಿಟ್ಟುಕೊಂಡೇ ಕೊಡ್ತಾನೆ ಅಂತ ಅರ್ಥ. ಇದನ್ನು ಸುಖವಾಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ, ಸಕಲ ಭೋಗ ಈಶ ದತ್ತ ಅನ್ಯಯಾಚನೆ ಎಂದು ಸಲ್ಲ. ಸಕಲ ಭೋಗಗಳು ಈಶ್ವರನಿಂದ ಕೊಟ್ಟಿದ್ದು, ಅದು ಬಿಟ್ಟು ನಾವು ಏನೋ ಯಾಚನೆ ಮಾಡಿದ್ರೆ ಎಂದು ಸಲ್ಲ. ಅಂದ್ರೆ ಬೆಗ್ಗರ್ಸ್ ಹ್ಯಾವ್ ನೋ ಆಪ್ಷನ್. ಕೊಟ್ಟಿದ್ದನ್ನ ತಿನ್ಕೊಂಡು ಕೊಟ್ಟಿದ್ದನ್ನ ಇವತ್ತು ಮೊಸರನ್ನ ತಿಂದ್ರು, ಹುಳಿಯನ್ನ ಕೊಟ್ರು, ಅದನ್ನು ತಿನ್ಕೊಂಡು ಹೋಗ್ಬೇಕೇ ಹೊರತು ಇವತ್ತು ನಮ್ಗೆ ಒಗ್ಗರಣೆಯನ್ನ ಬೇಕು ಅಥವಾ ಇನ್ನೊಂದು ಸಿಹಿ ಪದಾರ್ಥ ಬೇಕು ಅಂತ ಕೇಳಕ್ ನೀವು ಯಾರು? ತೇನ ತೆಕ್ವೇನ ಭುಂಜೀತಾಹ. ಇದರಿಂದ ನಮ್ಗೆ ತಿಳಿಯೋದೇನು? ಭಗವಂತ ಸರ್ವಸಾರ ಭೋಕ್ತ. ಇದು ಈಶಾವಾಸ ಉಪನಿಷತ್ತಲ್ಲಾದರೆ, ಐತರೇಯ ಉಪನಿಷತ್ತಿನಲ್ಲಿ 3 ವಿಧ ಮುಕ್ತರು, ಮೋಕ್ಷಕ್ಕೆ ಹೋಗತಕ್ಕಂಥ ದೇವರು ಗುಣಗಳು ಜೀವರು 3 ವಿಧ: ದೇವಾಶ ಋಷಿಯ ಮರ್ತ್ಯ ಸತ್ತಮಃ. ಅಂದರೆ ದೇವತೆಗಳು, ಋಷಿಗಳು ಮತ್ತು ಉತ್ತಮರಾದ ಮನುಷ್ಯರು 3 ಜನ ಇದ್ದಾರೆ. ಯಾಕೆ ಮೋಕ್ಷಕ್ಕೆ ಹೋಗೋರು. ಇವರು ಭಗವಂತನ ಆರಾಧನೆ ಮಾಡಿಕ್ಕೆ ಸ್ಥಾನಗಳು ಯಾವ್ದಾವುದು? ಅಗ್ನಿ ಆಶ್ರಿತ್ಯ ಮರ್ತ್ಯ. ಅಗ್ನಿ ಉಪಾಸನೆ ಮಾಡೋದ್ರಿಂದ ಮನುಷ್ಯರು ಭಗವಂತನನ್ನು ಸೇವಿಸುತ್ತಾರೆ. ಅಂದ್ರೆ ಅಗ್ನಿಕರ್ಮ, ವೈಶ್ಯದೇವ ಇಂತಾದಗಳು, ಆಹುತಿಗಳು, ಯಜ್ಞ, ಹೋಮ. ಇದರಿಂದ ಋಷಿಗಳು ಆಶ್ರಿತವಾಗಿರೋದು ಸೂರ್ಯನನ್ನ, ಅಂದ್ರೆ ಬೃಹತ್ ಆದಿತ್ಯ, ಅಂದ್ರೆ ಗಾಯತ್ರಿ ಜಪ, ಅಂದ್ರೆ ಮನನ, ಅಂದ್ರೆ ಶಬ್ದದಿಂದಲೇ ಭಗವಂತ ಮಂತ್ರದಿಂದ ಆರಾಧನೆ ಮಾಡಿದರೆ ಸೂರ್ಯನ ರಶ್ಮಿಯೇ ಋಷಿಗಳಿಗೆ ಆಹಾರ. ನೋಡಿ, ಇದು ಒಂದು ದೊಡ್ಡ ಗುಟ್ಟು ತಿಳ್ಕೋಬೇಕು. ಮನುಷ್ಯರು ದಿನಕ್ಕೆ 2 ಸಾರಿ 3 ಸಾರಿ ಊಟ ಮಾಡಿ ಅವರು ಪುಷ್ಯಗಳಾಗಿರ್ತಾರೆ ಅಂತ ತಿಳ್ಕೋತಾರೆ. ಆದರೆ 50 ವರ್ಷ 100 ವರ್ಷಕ್ಕೆ ಸತ್ತು ಹೋಗ್ತಾರೆ. ಈ ಅನ್ನವನ್ನೇ ತಿಂದೆ ಕೇವಲ ಸೂರ್ಯನ ರಶ್ಮಿಯನ್ನು ಸ್ವೀಕಾರ ಮಾಡತಕ್ಕಂಥ ಋಷಿಗಳು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ, ಯುಗ ಪರ್ಯಂತ ಜೀವಿಸಿರುತ್ತಾರೆ. ನಮಗೆ ಅಗ್ನಿ ಮೂಲಕ ಹೇಗೆ ಬೇಯಿಸಿದ ಅನ್ನವನ್ನು ತಿಂತೀವೋ ಹಾಗೆ ಸೂರ್ಯನ ಮೂಲಕ ಬರತಕ್ಕಂಥ ರಶ್ಮಿಯೇ ಋಷಿಗಳಿಗೆ ಆಹಾರವೆನಿಸಿದೆ. ಆ ರಶ್ಮಿಯನ್ನು ಸೇವಿಸಿದವರು ದೀರ್ಘಾಯುಗಳಾಗ್ತಾರೆ, ಒಂದು ಯುಗ ಪರ್ಯಂತವಾಗೂ ಜೀವಿಸಬಹುದು. ಅನ್ನ ತಿಂದವರು 100 ವರ್ಷ ದಾಟಿದ ಮೇಲೆ ಇರಲಾರರು. ಇನ್ನು ದೇವತೆಗಳೇ ಏನು ಮಾಡಿದ್ದಾರೆ? ವಾಯು ಸಮಾಶ್ರಿತ ದೇವಾಹ. ಭಗವಂತ ನಾಮಕರಾಗಿರ್ತಂತ ವಾಯುದೇವರನ್ನ ಇತರ ದೇವತೆಗಳು ಆಶ್ರಯ ಮಾಡಿದ್ದಾರೆ. ಪವಮಾನ ಅಭಿದ ಹರಿಹಿ. ಪವಮಾನ ಎಂಬ ಹೆಸರಿಂದ ಹರಿಯನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ. ಆದ್ರಿಂದ ಅವರಿಗೆ ಸಂಸಾರ ದಾನಿತ್ವ, ಸಂಸಾರದಿಂದ ಅವರು ಹೊರಗಡೆ ಇದ್ದಾರೆ. ಮಹಾನಂದವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿರೋದ್ರಿಂದ ದೇವತೆಗಳು ವಿಶ್ವ ಉಪಾಸಕರಾಗಿರುತ್ತಾರೆ. ಆದ್ದರಿಂದ ಅವರಿಗೆ ಉಪಾಸನೆ ಅನ್ನೋದೇ ಅಮೃತ. ಅವರಿಗೆ ಬೇರೆ ಮನುಷ್ಯರಂತೆ ಅನ್ನವೂ ಬೇಕಾಗಿಲ್ಲ, ಸೂರ್ಯನ ರಶ್ಮಿಯೂ ಬೇಕಾಗಿಲ್ಲ. ಭಗವತ್ ಅಮೃತ, ಭಗವಂತನನ್ನ ಉಪಾಸನೆ ಮಾಡತಕ್ಕಂಥ ಅಮೃತವೇ ಅವರ ಆಹಾರ. ಇದು ಆದಿದೈವ ಆಧ್ಯಾತ್ಮ ಅಂತ ಉಕ್ತ ಅಂತ ಹೇಳಿ ಐತರೇಯ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಅನ್ನ ಅನ್ನೋದು ಸರ್ವಕ್ಕೂ ಪ್ರಾಣಾಧಾರ.
ಮನುಷ್ಯರ ಅನ್ನ ಹೇಗೆ ನಾವು ಭಗವಂತನ ಸ್ವೀಕಾರ ಮಾಡ್ತಾನಂದ್ರೆ, ನೋಡಿ, ಈಗ ದೇವತೆಗಳಿಗೆ ನಾವು ಏನು ಕೇಳುದು, ಭಗವದ್ ಉಪಾಸನೆ ಮೂಲಕ ಅವರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಋಷಿಗಳು ಕೇವಲ ರಶ್ಮಿ ಮೂಲಕ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಮನುಷ್ಯರು ಅನ್ನ ತಿನ್ನೋದ್ರಿಂದ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಮನುಷ್ಯರು ಭಗವಂತನಿಗೆ ಅರ್ಪಣೆ ಮಾಡುವಾಗ ಭಗವಂತ ಏನ್ ಮಾಡ್ತಾನೆ, ಆ ಮನುಷ್ಯ ಯಾರು ಕೊಡ್ತಾನಲ್ಲ ಅವ್ರ ಕಣ್ಣಿನೊಳಗೆ ಇದ್ದು ಕಪಿಲ ರೂಪಿ ಭಗವಂತನಾಗಿ ಆ ದೇವತೆಗಳ ಅಂದ್ರೆ ಕಣ್ಣಿನಲ್ಲಿರ್ತಕ್ಕಂಥ ಸೂರ್ಯ ಚಂದ್ರಾದಿಗಳು ಇಂದ್ರಾದಿ ಸಮಸ್ತ ದೇವತೆಗಳನ್ನು ಆ ದೃಷ್ಟಿ ಮೂಲಕವಾಗಿ ದೇವತೆಗಳಿಗೂ ಕೊಡ್ತಾನೆ, ತಾನು ತಿನ್ನುತ್ತಾನೆ. ಇದೇ ವಿಶ್ವೋಪಾಸನೆ. ಎಲ್ಲೆಲ್ಲೂ ಇರ್ತಕ್ಕಂಥ ಭಗವಂತ ತನ್ನ ಭಕ್ತರಾಜ ದೇವತೆಗಳಿಗೆ ಅಲ್ಲಲ್ಲೇ ಅವರಿರೋ ಕಡೆನೆ ವಿಶ್ವೋಪಾಸನೆಯಿಂದ ಅವರ ಆಹಾರವನ್ನು ಕೊಡುತ್ತಾನೆ. ಯಾವ ರೀತಿಯ ನೋಡೋದ್ರಿಂದ ಏನರ್ಥ, ಅದೇ ಅಮೃತ. ಭಗವದ್ ಅಮೃತ ಅಂದ್ರೆ ನಿಜವಾದ ಅಮೃತ. ನಾವು ಮಾತಾಡ್ತೀವಿ, ಆದ್ರೆ ಹಾಲು ಕುಡಿದ್ರೆ ಮಾತ್ರ ಹೊಟ್ಟೆ ತುಂಬೋದು. ಹರೇ ರಾಮ ಹರೇ ಕೃಷ್ಣ ಹೇಳಿದ ಕೂಡಲೇ ಯಾರಿಗಾದ್ರೂ ಹೊಟ್ಟೆ ತುಂಬ್ತಾ ಇದೆಯೇನು ಅನ್ನೋ ಕೇಳ್ತಾ ಇದೀವಿ ಅಷ್ಟೇ, ಹೊಟ್ಟೆ ತುಂಬ್ತಾ ಇಲ್ಲ. ದೇವತೆಗಳಿಗೆ ತುಂಬ್ತಾ ಇದೆ. ಇದೇ ದೇವತೆಗಳಿಗೂ ಮನುಷ್ಯ ಇರ್ತಕ್ಕಂಥ ಅಜಗಜಾಂತರ ಅಂತರ. ಇನ್ನು ಕಣ್ಣಿನೊಳಗಿದ್ದು ಭಗವಂತ ದೇವತೆಗಳಿಗೂ ಕೊಡ್ತಾನೆ. ಮೂಗಿನಲ್ಲಿ ವಾಸನೆಯಿಂದ ಅದು ರಶ್ಮಿ ಅಂತ ಹೆಸರು. ಅಂದರೆ ಭಗವಂತ ವಾಸನೆಯನ್ನು ತಗೊಂಡು ಋಷಿಗಳಿಗೆ ಕೊಡ್ತಾನೆ. ನೋಡಿ, ಕಣ್ಣಿನ ದೃಷ್ಟಿಯಿಂದ ಪದಾರ್ಥ ಏನಾದ್ರು ಕಡಿಮೆ ಆಯ್ತೇನೋ, ಆಗ್ಲಿಲ್ಲ. ಆದ್ರಿಂದ ದೇವನೇ ವಿಜಾತರು ನಮ್ಗೆ ಕಡಿಮೆ ಆಯ್ತು ಅನಿಸ್ಲಿಲ್ಲ. ಅದೇ ನೋಡಿದ್ದಾನೆ ಅನ್ನೋದು ಒಂದು ಪದಾರ್ಥವನ್ನು ಕೋಟಿ ಜನರು ನೋಡುತ್ತೆ. ಏನಾದ್ರು ಅದರಲ್ಲಿ ಏನೋ ವ್ಯತ್ಯಾಸ ಆಗುವುದು ನಮ್ಗೆ ತಿಳಿಯುತ್ತೇನೋ, ತಿಳಿಯೋದಿಲ್ಲ. ದೇವತೆಗಳಿಗೆ ತಿಳಿಯುತ್ತೆ. ಮನುಷ್ಯರ ಯೋಗ್ಯತೆ ಇದಲ್ಲ. ಆದ್ದರಿಂದ ದೇವರು ತೆಗೆದುಕೊಳ್ಳತಂತ ನೈವೇದ್ಯ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಅವ್ರು ನೋಡಿದ್ರೆ ಸಾಕು. ಹಾಗೆ ಋಷಿಗಳು ವಾಸನೆಯಿಂದ ಅವರು ಸ್ವೀಕಾರ ಮಾಡ್ತಾರೆ. ಅದೇ ರಶ್ಮಿ ದ್ವಾರ. ನೋಡೋದಕ್ಕೂ ಮತ್ತು ವಾಸನೆ ತಗೊಳ್ಳೋದಕ್ಕೂ ಎರಡು ಒಂದೇ ಅಲ್ವೇನ್ರಿ? ಒಂದು ಕಣ್ಣು ಇಂದ್ರಿಯ, ಇನ್ನೊಂದು ಮೂಗು ಇಂದ್ರಿಯ, ಅಷ್ಟೇ ತಾನೇ ಅಂತ ಹೇಳಿದ್ರೆ ಕಣ್ಣಿನ ವ್ಯಾಪ್ತಿ ಹೆಚ್ಚು, ಮೂಗಿನ ವ್ಯಾಪ್ತಿ ಸಣ್ಣದು. ಅಂದ್ರೆ ಏನು, ವಿಶ್ವದಲ್ಲೆಲ್ಲ ನಾವು ಕಣ್ಣಲ್ಲಿ ನೋಡ್ಬೋದು. ಗಾಳಿ ಸಹಾಯಕವಾಗಿ ವಾಸನೆಯನ್ನು ಯಾವ್ದು ತಂದು ಬರುತ್ತೋ ಅದು ಮಾತ್ರ ನಮ್ಗೆ ವಾಸನೆ ಬರುತ್ತೆ. ವಾಸನೆಯಲ್ಲಿ ಎರಡು ಇರುತ್ತೆ, ಇಷ್ಟವಾದದ್ದು ಇರುತ್ತೆ, ಅನಿಷ್ಟವಾದದ್ದು ಇರುತ್ತೆ. ನಿಮ್ಗೆ ಬೇಡ ಅಂದ್ರೂ ಕೂಡ ಬರುತ್ತೆ. ಕಣ್ಣಿನಲ್ಲಿ ವಿಶಾಲವಾಗಿ ನೋಡುವಾಗ ಶುದ್ಧವನ್ನೇ ನಾವು ನೋಡಬಹುದು. ದೇವತೆಗಳ ವ್ಯಾಪಾರ. ಅವರು ಅಂಟಿಲ್ಲದೆ ಇರಬಹುದು. ವಾಸನೆಯಲ್ಲಿ ರಶ್ಮಿ ಮೂಲಕ ಹೇಗೆ ಆಹಾರ ಸ್ವೀಕಾರ ಮಾಡ್ತಾರೋ ಹಾಗೆ ಋಷಿಗಳು ಭಗವಂತ ಅಲ್ಲಿ ಹೈಗ್ರೀವ ರೂಪದಲ್ಲಿ ವಾಸನೆಯನ್ನು ನೋಡ್ತಾನೆ. ಯಾತಕ್ಕೆ ನೋಡ್ತಾನೆ? ಋಷಿಗಳಿಗೆ ಆಹಾರವನ್ನು ಒದಗಿಸುವಾಗೆ. ಆದ್ದರಿಂದ ನೋಟದಿಂದ ಸರ್ವಸಾರ ಭೋಕ್ತಾ ಭಗವಂತ, ವಾಸನೆಯಿಂದ ಸರ್ವಸಾರ ಭೋಕ್ತಾ ಭಗವಂತ. ಇನ್ನು ಮನುಷ್ಯರಿಗೆ ಏನು ಮಾಡಬೇಕು? ಅಗ್ನಿ ಮೂಲಕ ನಾವು ಹೇಗೆ ಕೊಡ್ತೀವೋ ಹಾಗೆ ಬಾಯಲ್ಲಿ ಅಗ್ನಿ ಇದೆ, ಅಲ್ಲಿ ಪರಶುರಾಮ ದೇವರು ರುಚಿಯನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಅನ್ನ, ನೀರು, ಬೆಂಕಿ, ಇದು ಮೂರು ಸೇರಿದಾಗ ನಮಗೆ ಕಾಣುತ್ತೆ ಮೂರ್ತ ದ್ರವ್ಯಗಳು. ಅಮೂರ್ತ ದ್ರವ್ಯಗಳು ಗಾಳಿ ಮತ್ತು ಆಕಾಶ. ಆದರೆ ಅಮೂರ್ತ ಉಪಾಸನೆ ಯಾರು ಅಂದ್ರೆ ದೇವತೆಗಳು ಮತ್ತು ಋಷಿಗಳು. ಮೂರ್ತೋಪಾಸನೆ ಅಂದ್ರೆ ಕಣ್ಣಿಗೆ ಕಾಣತಕ್ಕಂಥದ್ದು ಉಪಾಸನೆ ಮಾಡತಕ್ಕಂಥದ್ದು ಯಾರು? ಮನುಷ್ಯರು. ಅವರಿಗೆ ಅಗ್ನಿಯಲ್ಲಿರ್ತಕ್ಕಂಥ ರೂಪ ಬೇಕು, ರಸ ಬೇಕು ಮತ್ತು ಆಕಾರ ಇರಬೇಕು. ಆದ್ದರಿಂದ ತಿನ್ನುವಾಗ ನಾವು ಇದು ಮೂರನ್ನು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ
ಭಗವಂತನೇ ಪರಶುರಾಮ ರೂಪದಲ್ಲಿದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಮೂರರಲ್ಲೂ ನಿಂತು ತನ್ನ ರಸವನ್ನು ಸ್ವೀಕಾರ ಮಾಡ್ತಕ್ಕಂಥವನು ಯಾರು? ಸರ್ವಸಾರ ಭೋಕ್ತನಾಗಿರ್ತಕ್ಕಂಥ ಭಗವಂತ. ಕಣ್ಣಿನಲ್ಲಿ ಕಪಿಲ ರೂಪ ದೇವತೆಗಳಿಗೆ, ಮೂಗಿನಲ್ಲಿ ಹೈಗ್ರೀವ ರೂಪ ರಶ್ಮಿಯಂತೆ ಋಷಿಗಳಿಗೆ, ಮನುಷ್ಯರಿಗೆ ಅಗ್ನಿಯಲ್ಲಿ ಪರಶುರಾಮ ರೂಪ, ಅದು ನಿಜವಾದ ಅನ್ನವನ್ನು ತಿನ್ನುವಂತೆ. ಅಂದರೆ ಬ್ರಾಹ್ಮಣನ ಭೋಜನ ಮಾಡುವುದು ಅಗ್ನಿಯಲ್ಲಿ, ಬ್ರಾಹ್ಮಣರ ಅಗ್ನಿಯಲ್ಲಿ ಹಾಕಿದಂತೆ. ಇದು ಏನು ತಿಳಿಸ್ಕೊಡ್ತಾ ಇದೆ? ಸರ್ವಸಾರ ಭೋಕ್ತ ಶ್ರೀಹರಿ. ಇವರು ಮೂರಲ್ಲೂ ನಿಂತುಕೊಂಡು ಕೆಲಸ ಮಾಡ್ತಕ್ಕಂಥ ಅವನು ಭಗವಂತ ಮಾತ್ರ. ಯಾವ ಮನುಷ್ಯರು ಅಲ್ಲ, ಕೇವಲ ಋಷಿಗಳು ಅಲ್ಲ, ಕೇವಲ ದೇವತೆಗಳು ಅಲ್ಲ. ಇದನ್ನ ಪುರಂದರದಾಸರು ಸರ್ವಸಾರ ಭೋಕ್ತ ಅಂತ ಹೇಳಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ವಿಷ್ಣು ಸಹಸ್ರನಾಮದಲ್ಲಿ ಅನ್ನಂ ಅನ್ನಾದ ಅನ್ನಮೇವ ಚ ಯಜ್ಞಾಂತ ತತ್ ಗೃಹ್ಯಂ ಅನ್ನಂ ಅನ್ನಾದಮೇವ ಚ. ಅವನೇ ಅನ್ನ, ಅನ್ನಾದ ಮತ್ತು ಅನ್ನ ಶಕ್ತಿ. ಅಂದರೆ ದೇವತೆಗಳಿಗೂ ಅನ್ನ, ಋಷಿಗಳಿಗೂ ಅನ್ನ ಮತ್ತು ಮನುಷ್ಯರಿಗೂ ಅನ್ನ ರೂಪವಾಗಿದ್ದಾನೆ, ಅಂದರೆ ಶಕ್ತಿ ರೂಪವಾಗಿದ್ದಾನೆ. ಇದನ್ನು ತೈತರಿಯ ಉಪನಿಷತ್ತಲ್ಲಿ ಅನ್ನ ಶಬ್ದದಿಂದ ಏನು ಹೇಳಿದೆ ಅಂದರೆ ರಸೋ ವೈ ಸಾರಹ ಅಂತ ಹೇಳಿದಲ್ಪಟ್ಟಿದೆ. ರಸೋ ವೈ ಸಾರಹ ಅಂದರೆ ಏನು? ಭಗವಂತ ಅನ್ನಮಯ, ಪ್ರಾಣಮಯ, ಆನಂದಮಯ, ವಿಜ್ಞಾನಮಯ, ಮನೋಮಯ ಮತ್ತು ಆನಂದಮಯ ಎಂಬತಕ್ಕಂಥದ್ದು ಪಂಚಕೋಶದಲ್ಲಿ ಅನ್ನಮಯವಿದೆ. ಭಗವಂತನೇ ಸಾರಭೋಕ್ತನಾಗಿದ್ದಾರೆ. ಅಂದರೆ ಅನ್ನವನ್ನು ಅಲ್ಲಿ ತಿಂತ ಇದ್ದಾನೆ ಅಂತ ನಮಗೆ ಅರ್ಥವಾಗಬೇಕು. ಹಾಗಾದರೆ ಅಲ್ಲಿ ತಿಂತಕ್ಕಂಥ ಅನ್ನ ಸರ್ವಸಾರ ಭೋಕ್ತ ಭಗವಂತ ಎಂಬತಕ್ಕಂಥ ವಿಷಯವನ್ನು ಹೇಳುವಾಗ ಅನ್ನಂ ಅತ್ಯುತ ಆದ್ಯತೆ ಅತ್ಯುಚ, ಯಾವುದು ನಮ್ಮ ನಾಲಿಗೆ ಹೀಗೆ ಸ್ಪರ್ಶವಾಗುತ್ತೆ ಅದಕ್ಕೆ ಅನ್ನ ಅಂತ ಹೆಸರು. ಅದು ಹಣ್ಣು ಇರಬಹುದು, ಅನ್ನ ಇರಬಹುದು, ಬೇಯಿಸಿದ ಅನ್ನ ಇರಬಹುದು, ಬೇಯಿಸದೇ ಇರತಕ್ಕಂಥ ಹಣ್ಣು ಇರಬಹುದು, ದ್ರವ ಪದಾರ್ಥವಾದ ನೀರು ಇರಬಹುದು. ಇದೆಲ್ಲವೂ ಅನ್ನವೇ. ಈ ಅನ್ನದಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಏನು? ರಸೋ ವೈರ್ ರಸಃ, ಸಾರಭೂತವಾದದ್ದು. ರಸಃ, ಸಾರಹ, ವರಹ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದವಾಗಿದೆ. ಭಗವಂತ ರಸರೂಪನಾಗಿ ಈ ಅನ್ನದಲ್ಲಿ ಇದ್ದಾನೆ ಅಂತ ಅರ್ಥ. ಅಂದರೆ ಶ್ರೀ ಪುರಂದರದಾಸರು ಸರ್ವಸಾರ ಭೋಕ್ತ ಅಂತ ಹೇಳೋದ್ರಿಂದ ಉಪನಿಷತ್ತಲ್ಲಿ ಪ್ರಸಕ್ತವಾದ ಅನ್ನವನ್ನೇ ಹೇಳಿದ್ದಾರೆ. ಇನ್ನು ಸಪ್ತಾನ್ನ ಬ್ರಾಹ್ಮಣದಲ್ಲಿ ಅನ್ನ ಎಂಬತಕ್ಕಂಥದ್ದು ಮನುಷ್ಯರು ಮನಸ್ಸು ಮತ್ತು ವಾಕ್ ಇದರಿಂದ ಉತ್ಪನ್ನವಾದ ಯಾವ ವಿದ್ಯಾ ಇದೆ ಅದಕ್ಕೆ ಅನ್ನ ಅಂತ, ಅದು ಭಗವಂತನ ಅನ್ನ. ಅಂದರೆ ನಾವು ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡಿದರೆ ಅವನು ತೃಪ್ತನಾಗ್ತಾನೆ. ನಾವು ವಾಕ್ಯಿಂದ ಸ್ತೋತ್ರ ಅವನನ್ನು ಶ್ಲಾಘನೆ ಮಾಡಿದರೆ, ಅವನು ಗುಣಗಾನ ಮಾಡಿದರೆ ಭಗವಂತ ತೃಪ್ತನಾಗುತ್ತಾನೆ. ಹೊರತು ನಾವು ಇನ್ನೇನು ಪದಾರ್ಥ ಕೊಟ್ಟರು ಅವನು ತೃಪ್ತವಾಗೋದಿಲ್ಲ. ಭಗವಂತನ ಅನ್ನ ಮನುಷ್ಯರ ಮನಸ್ಸು ಮತ್ತು ಮನುಷ್ಯರ ವಾಕ್. ಸರ್ವಸಾರ ಭೋಕ್ತ ಅಂತ ಹೇಳಿದಾಗ ನಾವು ಏನು ತಿಳ್ಕೊಳ್ಬೇಕು? ನಾವು ತಿಂದಾಗೆ ಭಗವಂತನ ಅನ್ನ ಅಲ್ಲ. ಭಗವಂತಂದು ಅತಿ ವಿಲಕ್ಷಣವಾಗಿರ್ತಕ್ಕಂಥದ್ದು ಅನ್ನ. ನಾವು ಮನಸ್ಸಿನಿಂದ ಅನ್ನ ಊಟ ಮಾಡಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬತ್ತೇನ್ರಿ? ಭಗವಂತನಿಗೆ ತುಂಬತ್ತೆ ನೋಡಿ.
ಮಾತಿನಿಂದ ಊಟ ಆಯ್ತು ಅಂತ ಹೇಳಿದ್ರೆ ಊಟ ತುಂಬುತ್ತೇನೆ ಇಲ್ಲ, ಭಗವಂತನಿಗಾಗತ್ತೆ ನೋಡಿ. ಅಂದ್ರೆ ಮನಸ್ಸಿನಿಂದ, ವಾಕ್, ಇದೆರಡರಿಂದ ಭಗವಂತನಿಗೆ ಅನ್ನ ಅನಿಸ್ಬಿಟ್ಟಿದೆ. ಹೇಗೆ ದೇವತೆಗಳಿಗೆ ನೋಡೋದ್ರಿಂದಲೇ ಅನ್ನವಾಗಿದೆಯೋ, ಋಷಿಗಳಿಗೆ ವಾಸನೆ ನೋಡೋದ್ರಿಂದ ಅನ್ನವಾಗಿದೆಯೋ, ಹಾಗೆ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಮನಸ್ಸಿನ ವಾಕ್ ಮತ್ತು ಮನಸ್ಸು ಇದೇ ಭಗವಂತನ ಅನ್ನ. ಇದು ಸರ್ವಸಾರ ಭೋಕ್ತ. ಪುರಂದರದಾಸರು ಇನ್ನೂ ಅನೇಕ ಉಪನಿಷತ್ತುಗಳ ಸಾರವನ್ನೇ ಇಲ್ಲಿ ಸರ್ವಸಾರ ಭೋಕ್ತ ಎಂಬತಕ್ಕಂಥಲ್ಲಿ ಹೇಳಿದ್ದಾರೆ. ನಾವು ಎಲ್ಲವನ್ನೂ ಒತ್ತಟಿಗೆ ಸೇರಿಸಿ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಮ ಬುದ್ಧಿ ಬಹಳ ಅಲ್ಪವಾಗಿರುತ್ತೆ. ಈ ಸರ್ವಸಾರ ಭೋಕ್ತ ಎಂಬುದು ಭಗವಂತ ನಾಮ ಎಂಬತಕ್ಕಂಥದ್ದು ನಿಶ್ಚಯವಾಗಿ ತಿಳ್ಕೊಳ್ಳಬೇಕು ಅಂತ ಹೇಳಿ ಒಂದೆರಡು ಉದಾಹರಣೆ ನಾವು ತಿಳಿದಿದ್ದೇವೆ. ಇದು ಮನುಷ್ಯನ ಅನ್ನ ಅಲ್ಲ, ಹೇಗೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಅದನ್ನು ಚಿಂತನೆ ಈಗ ಮುಂದೆ ಮಾಡೋಣ.